ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೂಪ ಸಾರಿ ಪ್ಯಾಲೇಸಿದ್ದ. ಇದೇನಿದು ಸಾರಿ ಡ್ರೆಸ್ ತೋರ್ಸೋದು ಬಿಟ್ಟು ರೂಪಕ ಹೂವಿನ ಗಿಡಗಳು ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರಾ? ಹೌದು ಫ್ರೆಂಡ್ಸ್, ನಾನು ನನ್ನ ಫ್ರೆಂಡ್ಸ್ ನೋಡೋಕೆ ಅಂತ ಹೊರಟಿದ್ದಾಗ ನನಗೆ ಹೂವಿನ ಗಿಡಗಳು ಕಣ್ಣಿಗೆ ಬೀಳ್ತು. ರಾಮಾಪುರದ ಮಾದೇಶ್ವರ ದೇವಸ್ಥಾನ GH ಹಾಸ್ಪಿಟಲ್ ಕಾಂಪೌಂಡ್ ಮುಂದೆ ಇಟ್ಟಿರೋ ಈ ಗಿಡಗಳ ಮುಂದೆ ನನ್ನ ದೃಷ್ಟಿ ಹೋಗಿತ್ತು. ಈ ಹೂವಿನ ಗಿಡಗಳು ಎಷ್ಟು ಚೆಂದ ಅಂದರೆ, ಬಣ್ಣ ಬಣ್ಣದ ಕಲರ್ಗಳಲ್ಲಿ ಗುಲಾಬಿ ಹೂವಿನ ಗಿಡದ ರಾಶಿ ನೋಡೋಕ್ಕೆ ಬಲು ಚೆಂದ. ಹೆಣ್ಣು ಮಕ್ಕಳಿಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಹೇಳಿ? ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕಂದರೆ ಹೆಣ್ಣಿಗೆ ಹೂವಂದರೆ ಬಲು ಇಷ್ಟ. ಆ ಹೆಣ್ಣಿಗೆ ಹೂವಿಗೆ ಹೋಲಿಸಿದ್ದಾರೆ. ಯಾಕಂದರೆ ಹೆಣ್ಣಿಗೆ ನಗು ಮುಖದವಳು, ಮತ್ತು ಹೆಣ್ಣಿಗೆ ಹರ್ಷಿತ ಮುಖದವಳು, ನಮ್ರತೆಶೀಲದವಳು, ಸಹನಶೀಲದವಳು ಎಂದು ವರ್ಣನೆ ಮಾಡಿದ್ದಾರೆ. ಆ ಹೆಣ್ಣಿಗೆ ಹೂವಿನ ಗಿಡಗಳೆಂದರೆ ಬಲು ಇಷ್ಟ. ಆ ಇಷ್ಟವಾದ ಗಿಡಗಳು ರಾಮಾಪುರದ ಮಾದೇಶ್ವರ ದೇವಸ್ಥಾನದ ಮುಂದೆ GH ಹಾಸ್ಪಿಟಲ್ ಕಾಂಪೌಂಡ್ ಮುಂದೆ ಇಟ್ಟಿರೋ ಈ ಗಿಡಗಳು ಮಾರಾಟಕ್ಕಿದೆ. ಎಲ್ಲರೂ ಬಂದು ತಗೊಳ್ಬೋದು. ಫ್ರೆಂಡ್ಸ್, ಎಲ್ಲರೂ ಬರ್ತಾ ಇದ್ದಾರೆ, ಆಲ್ರೆಡಿ ಬಂದು ತೊಗೊಳ್ತಾ ಇದ್ದಾರೆ. ನಿಮ್ಗೆ ಯಾವುದೆಲ್ಲ ಇಷ್ಟನೋ ಹೇಳಿ ಫ್ರೆಂಡ್, ಎಲ್ಲ ಬಂದು ಬೈ ಮಾಡ್ಕೊಳ್ಬೋದು. ಕಲರ್ ಹೂವಿನ ಗಿಡಗಳು ಯೆಲ್ಲೋ ಕಲರ್ ನೋಡಿ, ಪಿಂಕ್ ಕಲರ್, ಆರೆಂಜ್ ಕಲರ್, ಹರಳಿ ನಿಂತಿದೆ ಹೂವಿನ ಗಿಡಗಳು. ನೀನು ಎಷ್ಟೇ ನೋವಿದ್ರೂ ಹೂವನ್ನು ನೋಡ್ತಾ ಇದ್ದರೆ ನಮ್ಮ ದುಃಖ ಎಲ್ಲ ದೂರ ಆಗಿಬಿಡುತ್ತೆ, ನಮ್ಮ ಮುಖ ಹರಳೋಗ್ಬಿಡುತ್ತೆ. ಅದೇ ರೀತಿ ಗುಲಾಬಿ ಹೂಗಳು ಹರಳಿ ನಿಂತಿದೆ. ಮೆರೂನ್ ಕಲರ್ ಅಂತೂ ನೋಡೋಕ್ಕೆ ಬಲು ಚೆಂದ. ಯೆಲ್ಲೋ ಕಲರ್, ಆರೆಂಜ್ ಕಲರ್ ಕೂಡ ಇದೆ. ಹೂವಿನ ಗಿಡಗಳಲ್ಲದೆ ಹಣ್ಣಿನ ಗಿಡಗಳು ಕೂಡ ಲಭ್ಯವಿದೆ. ನೋಡಿ, ಹಲಸಿನ ಗಿಡಗಳು, ಕಸಿ ಮಾಡಿದ ಹಲಸಿನ ಗಿಡಗಳು ಕೂಡ ಇದೆ. ಯಾರೆಲ್ಲ ರೈತರು ತಗೊಳ್ಬೇಕು ಅಂತಿದ್ದೀರೋ ಇದೊಂದೊಳ್ಳೆ ಅವಕಾಶ ಇದೆ. ಬಂದು ರಾಮಾಪುರದ ಮಾದೇಶ್ವರ ದೇವಸ್ಥಾನ ಮುಂದೆ ಇರೋ ಈ ಗಿಡಗಳನ್ನು ತಗೊಳ್ಳಿ. ದಾಳಿಂಬೆ ಗಿಡ, ಕಸಿ ಮಾಡಿರುವಂತಹ ಗಿಡಗಳು. ಇದು ನಿಂಬೆ ಗಿಡ. ಸಪೋಟ ಗಿಡ ಯಾರಿಗೆಲ್ಲ ರೈತರಿಗೆ ಅವಶ್ಯಕತೆ ಇದೆಯೋ ಬಂದು ತಗೊಳ್ಳಿ. ಮತ್ತು ಲಾಸ್ಟ್ ಒನ್ ಸಿಬಿ ಗಿಡದಲ್ಲಿ ಈಗಾಗಲೇ ಚಿಕ್ಕ ಚಿಕ್ಕ ಹಣ್ಣುಗಳು, ಕಾಯಿಗಳು ಹುಟ್ಟಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.